ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಸಾವಿರಾರು ಭಕ್ತರು ಭಾಗವಹಿಸಿದ ಮಂಜುಗುಣಿಯಲ್ಲಿ ಅದ್ದೂರಿ ರಥೋತ್ಸವ. ಗೋವಿಂದ ಗೋವಿಂದ ಎಂಬ ಘೋಷಣೆಯ ನಡುವೆ ಭಕ್ತಿ ಭಾವದ ಮಹಾಸಾಗರ. ಆದರೆ ರಥೋತ್ಸವದ ನಂತರ ಪವಿತ್ರ ರಥಬೀದಿ ಕಸದ ರಾಶಿಯಾಗಿ ಮಾರ್ಪಟ್ಟಿತ್ತು. ಇದೇ ವೇಳೆ ಎಲ್ಲರೂ ಹೋಗುತ್ತಿದ್ದಾಗ ಆ ಒಬ್ಬ ವ್ಯಕ್ತಿ ಮಾಡಿದ ಕೆಲಸ ಈಗ ವೈರಲ್ ಆಗಿದೆ. ಹಾಗಾದ್ರೆ ಯಾರು ಆ ವ್ಯಕ್ತಿ, ಏನು ಮಾಡಿದ್ದಾರೆ ಈ ವರದಿ ನೋಡಿ. ಕರ್ನಾಟಕದ ತಿರುಪತಿ ಎಂದೇ ಖ್ಯಾತಿಯಾದ ಮಂಜುಗುಣಿಯಲ್ಲಿ ಶ್ರೀ ವೆಂಕಟರಮಣ ದೇವರ ರಥೋತ್ಸವವು ಅತ್ಯಂತ ವೈಭವದಿಂದ ನೆರವೇರಿತು. ಸಾವಿರಾರು ಭಕ್ತರು ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಭಕ್ತಿ ಸಮರ್ಪಿಸಿ ರಥವನ್ನು ಎಳೆದರು. ಆದರೆ ಸಂಭ್ರಮದ ಬಳಿಕ ರಥಬೀದಿಯಲ್ಲಿ ಕಂಡ ದೃಶ್ಯ ಆತಂಕ ಹುಟ್ಟಿಸುವಂತಿತ್ತು. ಪ್ಲಾಸ್ಟಿಕ್ ಕವರ್ಸ್, ಬಾಟಲಿಗಳು, ಕಾಗದದ ತುಂಡುಗಳು ಸೇರಿದಂತೆ ಕಸದ ರಾಶಿ ಪವಿತ್ರ ಸ್ಥಳದ ಅಂದವನ್ನೇ ಮಸುಕುಗೊಳಿಸಿತು. ಈ ವೇಳೆ ಅರವಿಂದ್ ಹೆಗಡೆಯವರು ಸುಮ್ಮನೆ ನಿಂತುಕೊಳ್ಳದೆ ಸ್ವತಃ ಕೈಯಲ್ಲಿ ಚೀಲ ಹಿಡಿದು ರಥಬೀದಿಯನ್ನು ಸ್ವಚ್ಛಗೊಳಿಸಲು ಮುಂದಾದರು. ಯಾವುದೇ ಪ್ರಚಾರದ ಹಂಗಿಲ್ಲದೆ ಮಾಡಿದ ಈ ಕಾರ್ಯ ನಿಜವಾದ ಭಕ್ತಿಯ ಅರ್ಥವನ್ನು ಸಾರುವಂತಿತ್ತು. ದೇವರಿಗೆ ಅರ್ಚನೆ ಮಾಡುವಷ್ಟೇ ದೇವರು ನೆಲೆಸಿರುವ ಪ್ರಕೃತಿಯನ್ನು ಸ್ವಚ್ಛವಾಗಿಡುವುದು ಕೂಡ ಮುಖ್ಯ ಎಂಬ ಸಂದೇಶವನ್ನು ಅವರು ತಮ್ಮ ಕೃತಿಯ ಮೂಲಕ ನೀಡಿದರು. ಈ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಇದರ ಬೆನ್ನಲ್ಲೇ ಇದೀಗ ಸಮೂಹ ಮಟ್ಟದಲ್ಲೂ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಲಾಗಿದೆ. ಏಪ್ರಿಲ್ 5ರಂದು ಬೆಳಗ್ಗೆ 8 ಗಂಟೆಗೆ ಹವ್ಯಕ ಬ್ರಾಹ್ಮಣ ಸಮಾಜದ ನೇತೃತ್ವದಲ್ಲಿ ಸರ್ವ ಸಮಾಜದ ಸಹಭಾಗಿತ್ವದೊಂದಿಗೆ ರಥಬೀದಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಉತ್ಸವದ ನಂತರ ಸೇರುವ ಕಸದ ಸಮರ್ಪಕ ವಿಲೇವಾರಿಗೆ ಈ ವಿನೂತನ ಅಭಿಯಾನ ಕೈಗೊಳ್ಳಲಾಗಿದ್ದು ಎಲ್ಲಾ ಸಮಾಜದವರು ಭಾಗವಹಿಸುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿದೆ. ಭಗವಂತರ ದರ್ಶನ ಮತ್ತು ಅನುಗ್ರಹಕ್ಕಾಗಿ ಬರ್ತಾರೆ. ಇಷ್ಟು ಜನ ಇಲ್ಲಿ ಸೇರುವ ಕಾರಣದಿಂದಾಗಿ ಅದಕ್ಕೆ ಸಂಬಂಧಿಸಿದಂತೆ ಅಂಗಡಿ ಮುಂಗಟ್ಟು ಇತ್ಯಾದಿ ಕಾರಣದಿಂದ ರಥಬೀದಿ ಕಸಗಸೆಗಳಿಂದ ತುಂಬಿಕೊಂಡಿರುತ್ತವೆ. ಈ ಭಗವಂತ ಓಡಾಡಿದ ಭಗವಂತನ ಭವ್ಯವೂ ಶ್ರೇಷ್ಠವೂ ಆದ ಈ ರಥ ಚಲಿಸಿದ ಬೀದಿ ಇದು ಪವಿತ್ರತಮವಾದ ಪುಣ್ಯ ಭೂಮಿ. ಈ ಭೂಮಿಯನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕಾದ ನಮ್ಮೆಲ್ಲರ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಈ ವರ್ಷ ಒಂದು ವಿನೂತನವಾದಂತಹ ಸೇವಾ ಯೋಜನೆಯನ್ನು ಸ್ವೀಕರಿಸುವ ಸಂಕಲ್ಪವನ್ನು ಮಾಡಿದ ಭಗವಂತ ನಮಗೆ ಪ್ರೇರಣೆಯನ್ನು ನೀಡಿದಂತೆ ಒಂದು ವಿಶೇಷ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾವು ಬರುವ 5ನೇ ತಾರೀಕು ಭಾನುವಾರದ ದಿವಸ ಎಲ್ಲ ಭಕ್ತರು ಸೇರಿ ಈ ರಥಬೀದಿಯನ್ನು ಸ್ವಚ್ಛವಾಗೋಣ. ಅದಕ್ಕೆ ಪ್ರಥಮವಾಗಿ ಭವ್ಯಕ ಬ್ರಾಹ್ಮಣ ಭಕ್ತರು ಮುಂಚೂಣಿಯಲ್ಲಿ ನಿಂತು ಎಲ್ಲ ಭಕ್ತರನ್ನು ಗೌರವದಿಂದ ಆಮಂತ್ರಿಸಿ ಈ ಸೇವೆಯಲ್ಲಿ ತೊಡಗುವಂತೆ ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ 5ನೇ ತಾರೀಕಿನ ಈ ರಥಬೀದಿಯ ಶುದ್ಧೀಕರಣ ಅಥವಾ ಸ್ವಚ್ಛತೆಯ ಸೇವೆಯಲ್ಲಿ ನಮ್ಮ ಅಭಿಮಾನ ಅಹಂಕಾರಗಳನ್ನು ಬಿಟ್ಟು ನಾವು ಶ್ರೇಷ್ಠ ಅನ್ನುವ ದುರಹಂಕಾರವನ್ನು ಭಗವಂತನ ಎದುರಿನಲ್ಲಿ ತೋರಿಸದೆ ನಮ್ರರಾಗಿ ಭಗವಂತ ನಾವು ನಿಮಗೆ ಶರಣು ಎನ್ನುವ ಭಾವದಿಂದ ಬಗ್ಗಿ ಬಾಗಿ ರಥಬೀದಿಯನ್ನು ಗುಡಿಸೋಣ. ಆ ಗುಡಿಸುವಿಕೆಯಿಂದ ಹಾರುವ ಆ ಧೂಳು ಪವಿತ್ರವಾದ ಭಕ್ತರ ಪಾದದ ಧೂಳು, ಅದು ನಮ್ಮ ಮೈಯನ್ನ ಸೋಂಕಲಿ ಆ ನಮ್ಮ ಪಾಪಗಳೆಲ್ಲ ಕಳೆಯಲಿ. ಭಗವಂತ ನಿಂದ ಚಕ್ರತೀರ್ಥದ ಕೆರೆಯಲ್ಲಿ ನಾವು ನಮ್ಮ ಮೈಯನ್ನು ತೊಳೆದು ಪಾಪಗಳನ್ನೆಲ್ಲ ಕಳೆದು ಭಗವಂತನ ಮಹಾಪ್ರಸಾದಕ್ಕೆ ನಾವೆಲ್ಲ ಪಾತ್ರರಾಗೋಣ ಅನ್ನುವ ವಿನಂತಿಯನ್ನು ಸಲ್ಲಿಸ್ತಾ ಈ ಸೇವೆಯಲ್ಲಿ ಭಾಗಿಗಳಾಗಬೇಕು. ಮುಂದಿನ ಭಕ್ತರ ದರ್ಶನದ ವ್ಯವಸ್ಥೆಗೆ ಕಾರ್ಯಕರ್ತರು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಶ್ರೀಮದ್ ರಮಾ ಹರಿ ಗೋವಿಂದ.